ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಪುತ್ತೂರು ಐಟಿ ಡೀಲರ್ಸ್ ಅಸೋಸಿಯೇಷನ್ ಉದ್ಘಾಟನಾ ಸಮಾರಂಭ ಫೆಬ್ರವರಿ 10ರಂದು ದರ್ಬೆ ಸಂತ ಫಿಲೋಮಿನಾ ಕಾಲೇಜಿನ ಎದುರಿನ ಸಚ್ಚಿದಾನಂದ ಸಭಾಭವನದಲ್ಲಿ ನಡೆಯಲಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಅನೂಪ್ ಕೆಜೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಈಗಾಗಲೇ ಅಸೋಸಿಯೇಷನ್ಗೆ ಪದಾಧಿಕಾರಿಗಳ ನೇಮಕ ಮಾಡಲಾಗಿದ್ದು, ಪುತ್ತೂರು, ಬಂಟ್ವಾಳ, ಸುಳ್ಯ, ಕಡಬ ಹಾಗೂ ವಿಟ್ಲ ತಾಲೂಕಿನಲ್ಲಿರುವ ಐಟಿ ಫೀಲ್ಡ್ನವರು ಕೈ ಜೋಡಿಸಿದ್ದಾರೆ. ಅಸೋಸಿಯೇಷನ್ನಲ್ಲಿ 75 ಮಂದಿ ಸದಸ್ಯರಿದ್ದು, ಪುತ್ತೂರಿನಲ್ಲಿ 33 ಮಂದಿ ಇದ್ದಾರೆ. ಮುಂದೆ ಪರವಾನಗಿ ಹಾಗೂ ಜಿಎಸ್ಟಿ ರಿಜಿಸ್ಟರ್ಡ್ ಹೊಂದಿರುವ ಸದಸ್ಯರನ್ನ ಮತ್ತಷ್ಟು ಸಂಖ್ಯೆಯಲ್ಲಿ ಸೇರ್ಪಡೆಗೊಳಿಸಲಾಗುವುದು. ಕಂಪ್ಯೂಟರ್ ಮಾರಾಟ ಹಾಗೂ ಸೇವೆಯಲ್ಲಿ ಸದಸ್ಯರಿಗೆ ಗುರುತಿಸಿಕೊಳ್ಳಲು ಸಮಸ್ಯೆ ಉಂಟಾದಲ್ಲಿ ಎಲ್ಲರಿಗೂ ಸಹಾಯ ಮಾಡುವ ಉದ್ದೇಶದಿಂದ ಅಸೋಸಿಯೇಷನ್ ಮಾಡಲಾಗಿದ್ದು, ಕಂಪ್ಯೂಟರ್ಗೆ ಸಂಬಂಧಪಟ್ಟ ಐಟಂಗಳನ್ನ ಬಲ್ಕ್ ಖರೀದಿ ಮಾಡಿ ಆನ್ಲೈನ್ ದರದಲ್ಲಿ ಗ್ರಾಹಕರಿಗೆ ನೀಡುವ ಇರಾದೆಯನ್ನ ಸಂಸ್ಥೆ ಹೊಂದಿದೆ. ಮುಂದಿನ ದಿನಗಳಲ್ಲಿ ಆನ್ಲೈನ್ ಮಾರಾಟ ಸೇವೆಯ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 10ರಂದು ಸಂಜೆ 7 ಗಂಟೆಗೆ ಐಟಿ ಡೀಲರ್ಸ್ ಅಸೋಸಿಯೇಷನ್ ಅನ್ನ ಪುತ್ತೂರು ಚೇಂಬರ್ಸ್ ಆಫ್ ಕಾಮರ್ಸ್ನ ಅಧ್ಯಕ್ಷ ವಾಮನ ಪೈ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜೆಸಿಐ ರಾಷ್ಟ್ರೀಯ ತರಬೇತುದಾರರಾದ ಕೃಷ್ಣ ಮೋಹನ್ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ನ ಕಿಶೋರ್ ಕುಮಾರ್, ಶಿವಪ್ರಕಾಶ್, ಸುದರ್ಶನ್ ಉಪಸ್ಥಿತರಿದ್ದರು. ಕ್ಷೇತ್ರದಲ್ಲಿ ವ್ಯವಹಾರವನ್ನು ಮಾಡ್ತಿದ್ದೇವೆ. ಅದು ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್. ನಮ್ಮ ಈ ಕ್ಷೇತ್ರದಲ್ಲಿ ಒಂದು ಸಂಘಟನೆ ಸಂಘ ಅಂತ ಒಂದು ವಿಷಯ ಇರಲಿಲ್ಲ. ಸೊ ಹಾಗಾಗಿ ನಾವು ಪುತ್ತೂರು ಐಟಿ ಡೀಲರ್ಸ್ ಅಸೋಸಿಯೇಷನ್ ಅನ್ನು ಒಂದು ಸ್ಥಾಪನೆ ಮಾಡ್ತಾ ಇದ್ದೇವೆ. ಈ ಅಸೋಸಿಯೇಷನ್ನ ಅಡಿಯಲ್ಲಿ ಪುತ್ತೂರು ಸೇರಿದಂತೆ ಸುಳ್ಯ, ಕಡಬ, ಬೆಳ್ತಂಗಡಿ ಹಾಗೂ ಬಂಟ್ವಾಳ ತಾಲೂಕಿನ ಎಲ್ಲ ಐಟಿ ಡೀಲರ್ಸ್ಗಳು ಕೂಡ ಇದರ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಅಸೋಸಿಯೇಷನ್ನ ಪದಾಧಿಕಾರಿಗಳು ಕೂಡ ನೇಮಕಗೊಂಡಿದ್ದಾರೆ. ಇದರ ಗೌರವಾಧ್ಯಕ್ಷರಾಗಿ ನಮ್ಮ ಪುತ್ತೂರಿನ ಹಿರಿಯ ಐಟಿ ಡೀಲರ್ ಆದಂಥ ರಾಮಗಿರೀಶ್ ಅವರು ವಹಿಸ್ಕೊಂಡಿದ್ದಾರೆ. ಅದೇ ರೀತಿ ಅಧ್ಯಕ್ಷರಾಗಿ ಅನೂಪ್ ಕೆಜೆ, ಕಾರ್ಯದರ್ಶಿಯಾಗಿ ಕಿಶೋರ್, ಖಜಾಂಚಿಯಾಗಿ ಶಿವಪ್ರಕಾಶ್, ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾಗಿ ನಮ್ಮ ಸುದರ್ಶನ್ ಅವರು ಆಯ್ಕೆಗೊಂಡಿದ್ದಾರೆ. ಇವರು ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಗೊಂಡಿರ್ತಾರೆ. ಈ ಅಸೋಸಿಯೇಷನ್ನ ಉದ್ದೇಶ ಏನು ಅಂತ ಹೇಳಿದರೆ, ಈಗಿನ ಆನ್ಲೈನ್ ಮಾರ್ಕೆಟಲ್ಲಿ ಇರುವಂಥ ಕಾಂಪಿಟೇಷನ್ಸ್ ಇರ್ಬೋದು, ಅದೇ ರೀತಿಯಲ್ಲಿ ರಿಟೈಲಿಂಗ್ ಚೈನ್ ಮಾರ್ಕೆಟ್ ಅಲ್ಲಿರುವಂಥ ಕಾಂಪಿಟೇಷನ್ಸ್ ಇರ್ಬೋದು. ಇದನ್ನು ನಾವು ಎದುರಿಸಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಒಂದು ಸಂಘಟನೆ ಭಾಳ ಮುಖ್ಯವಾಗಿರ್ತದೆ. ಹಾಗಾಗಿ ನಾವೆಲ್ಲ ಐಟಿ ಡೀಲರ್ಗಳು ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಅಸೋಸಿಯೇಷನನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆ ಇದೇ ಬರುವ ತಾರೀಕು ಫೆಬ್ರವರಿ 10, 2024 ಶನಿವಾರದಂದು ಉದ್ಘಾಟನೆಗೊಳ್ಳಲಿಕ್ಕಿದೆ. ಇದರ ಮುಖ್ಯ ಅತಿಥಿಗಳಾಗಿ ಪುತ್ತೂರಿನ ಚೇಂಬರ್ಸ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂತಹ ರೊಟೇರಿಯನ್ ವಾಮನ್ ಪೈ ಅವರು ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾದಂತಹ ಜೆಸಿ ಕೃಷ್ಣ ಮೋಹನ್, ಇವರು ನ್ಯಾಷನಲ್ ಟ್ರೈನರ್ ಜೆಸಿ ಇಂಡಿಯಾ, ಇವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಹಾಗೆ ಈ ಅಸೋಸಿಯೇಷನ್ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಟೋಟಲ್ ಇವಾಗ ನಮಗೆ ಲೆಕ್ಕ ಸಿಕ್ಕಿರೋ ಪ್ರಕಾರ 75 ಜನರ ಮೇಲೆ ಡೀಲರ್ಸ್ ನಾವಿದ್ದೇವೆ. ಟೋಟಲ್ ಬರೀ ಪುತ್ತೂರಲ್ಲಿ 36 ಜನ ಇದ್ದಾರೆ. ಹೌದು. ಇದರಲ್ಲಿ ಡೈರೆಕ್ಟರ್ಗಳನ್ನು ನಾವು 4 ಡೈರೆಕ್ಟರ್ಗಳನ್ನು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ 4 ಡೈರೆಕ್ಟರ್ಗಳನ್ನು ಒಂದು ಡೈರೆಕ್ಟರ್ ಸುಳ್ಯಕ್ಕೆ ಕೊಟ್ಟಿದ್ದೇವೆ, ಒಂದು ಕಡಬಕ್ಕೆ, ಒಂದು ಬೆಳ್ತಂಗಡಿಗೆ, ಒಂದು ವಿಟ್ಲಕ್ಕೆ. ಈ ಥರ 4 ಪದಾಧಿಕಾರಿಗಳನ್ನು 4 ಏರಿಯಾಗಳಿಗೆ ನಾವು ಅದನ್ನು ಹಂಚಿದ್ದೇವೆ. ಆ್ಯಕ್ಚುಲಿ ಅಂದರೆ ಇಷ್ಟರ ತನಕ
ನಮ್ಮ ಸೇಲ್ಸ್ ಸರ್ವಿಸ್ ಕಂಪ್ಯೂಟರ್ ಫೀಲ್ಡ್ನವರಿಗೆ ಯಾವುದೇ ರೀತಿಯನ್ನು ನಮ್ಮನ್ನು ಗುರುತಿಸಿಕೊಳ್ಳಲಿಕ್ಕೆ ಆಗಲಿ, ನಮಗೆ ಯಾವುದೇ ಒಂದು ತೊಂದರೆಗಳಾದಾಗ ನಾವು ಹೇಳಿಕೊಳ್ಳಲಿಕ್ಕೆ ನಮಗೆ ಒಂದು ಸಂಘಟನೆ ಇರಲಿಲ್ಲ. ಇದು ಪ್ರತಿಯೊಬ್ಬರಿಗೆ ಒಂದು ಸಹಾಯ ಆಗಲಿ, ಎಲ್ಲರೂ ಒಗ್ಗೂಡಲಿ ಅಂತ ಹೇಳುವ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಸಂಘಟನೆ ಮಾಡ್ತಾ ಇದ್ದೇವೆ. ಯಾವುದೇ ಸಮಸ್ಯೆಗಳಾದರೆ ಮತ್ತು ಕಾಂಪಿಟೇಷನ್ ಈಗ ಬರುವಂಥದ್ದು ಅನ್ಹೆಲ್ತಿ ಕಾಂಪಿಟೇಷನ್ಗಳಿರ್ತದೆ, ಮತ್ತು ಯಾವುದೇ ತೊಂದರೆಗಳಾದರೆ ನಾವು ಗ್ರೂಪಲ್ಲಿ ಒಂದು ಸಂಘಟಕರಾಗಿದ್ದರೆ, ಸಂಘಟನೆಯ ಒಳಗಿದ್ದರೆ ನಮಗೆ ಒಂದು ಬಲ ಬರ್ತದೆ ಅಂತ ಹೇಳುವ ರೀತಿಗೋಸ್ಕರ ನಾವು ಈ ಸಂಘಟನೆಯನ್ನು ಸ್ಥಾಪಿಸ್ತಾ ಇದ್ದೇವೆ. ಈಗ ಮೇನ್ ಗ್ರಾಹಕರು ಯಾವುದಾಗ ಅವರಿಗೆ ಯಾವುದು ಒಂದು ಪ್ರಾಡಕ್ಟ್ ಯಾವುದು ಕಡಿಮೆಯಲ್ಲಿ ಸಿಗ್ತದೆ ಅದಕ್ಕೆ ಹೋಗುವುದು ಸಹಜ. ಕಾಂಪಿಟೇಷನ್ ಅಂದ್ರೆ ಅದೇ. ಈಗ ನೋಡಿ, ಒಬ್ರು ಒಂದು 10 ರೂಪಾಯಿ ಐಟಮ್ ಅನ್ನು ಒಬ್ರು ಆನ್ಲೈನ್ ಅನ್ನುವಂಥ ಸ್ಪರ್ಧೆಯನ್ನು ಪದವನ್ನು ಬಳಕೆ ಮಾಡಿದ್ದೀವಿ. ಆನ್ಲೈನ್ ಸ್ಪರ್ಧೆಯನ್ನು ಎದುರಿಸುವುದು. ಹೌದು, ಸ್ವಲ್ಪ ಎಸ್. ಈಗ ಆನ್ಲೈನಲ್ಲಿ ನೋಡಿ, ಗ್ರಾಹಕರಿಗೆ ಏನಂದರೆ ಎಲ್ಲಿ ಒಳ್ಳೆ ಐಟಮ್ ಕಮ್ಮಿ ದರದಲ್ಲಿ ಸಿಗ್ತದೆ ಅಲ್ಲಿ ಅವರು ಖರೀದಿ ಮಾಡಲಿಕ್ಕೆ ಹೋಗ್ತಾರೆ. ಸೊ ಇದನ್ನು ನಾವೀಗ ಒಂದು ಸಂಘಟನೆಯ ಮೂಲಕ ನಾವು ಒಂದು ಬಲ್ಕ್ ಪರ್ಚೇಸಿಂಗಿಂದ ಇರ್ಬೋದು, ಆ ರೀತಿಯಲ್ಲಿ ನಾವು ಐಟಮ್ಗಳನ್ನು ಖರೀದಿ ಮಾಡಿ ಅದನ್ನು ನಾವು ಗ್ರಾಹಕರಿಗೆ ಒಳ್ಳೆ ಕಾಂಪಿಟೇಟಿವ್ ಪ್ರೈಸಲ್ಲೇ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸಂಘಟನೆ ಇದ್ದರೆ ಮಾತ್ರ ಸಾಧ್ಯ, ಇಂಡಿವಿಜುವಲಿಂದ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೊಂದು ಈ ಯೋಚನೆ ಮೂಲಕ ನಾವು ಈ ಅಸೋಸಿಯೇಷನನ್ನು ಫಾರ್ಮೇಷನ್ ಮಾಡ್ತಾ ಇರುವಂಥದ್ದು. ಹಾಂ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ನಾವೀಗ ಎಂಡ್ ಕಸ್ಟಮರ್ನ ಬಗ್ಗೆ ಮಾತಾಡ್ತಿರುವಂಥ ಡಿಸ್ಟ್ರಿಬ್ಯೂಟರ್ಗಳು ಬಟ್ ಅವರು ಸಬ್ ಡೀಲರ್ಗಳಿಗೆ ಮಾತ್ರ ಸಪ್ಲೈ ಮಾಡ್ತಾರೆ ಹೊರತು ಅವರು ಎಂಡ್ ಕಸ್ಟಮರ್ಗಳಿಗೆ ಸಪ್ಲೈ ಮಾಡೋದು ಕಮ್ಮಿ ಇರ್ತದೆ. ನಾವು ಎಂಡ್ ಕಸ್ಟಮರ್ಗಳಿಗೆ ಕೊನೆಯ ಬಳಕೆದಾರ ಯಾರಿರ್ತಾನೆ ಅವನಿಗೆ ನಾವು ಡೈರೆಕ್ಟಾಗಿ ಕೊಡುವ ಕಾರಣ ಅವನು ಬಹಳ ಕಮ್ಮಿ ದರದಲ್ಲಿ ಏನು ಆಕ್ಸೆಸರೀಸ್ ಇರ್ಬೋದು ಎಲ್ಲವನ್ನು ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಅವನು ಸೀದಾ ಹೋಗುವಂಥದ್ದು ಆನ್ಲೈನಲ್ಲಿ ನೇರವಾಗಿ ನಮ್ಮ ಮನೆಗೆ ತಲುಪ್ತದೆ. ಆ ಒಂದು ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಮುಂದಿನ ದಿನಗಳಲ್ಲಿ ಸಾಧ್ಯ ಆಗೋದಿದ್ದರೆ ನಾವೇ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮೂಲಕ ನಾವು ಸೇಲ್ ಮಾಡಲಿಕ್ಕೆ ಕೂಡ ನಮಗೆ ಆಪರ್ಚುನಿಟೀಸ್ ಇದೆ. ಅದು ಎಲ್ಲದಕ್ಕೂ ಮೇಯ್ನಾಗಿ ನಮಗೆ ಬೇಕಾದಂಥದ್ದು ನಮಗೊಂದು ಸಂಘಟನೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ, ಅಗತ್ಯತೆ. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8197691577. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.